ಫಿನಿಷ್ ಮಾಡುವಂಥ ಮುಗಿಸುವಂಥ ಒಂದು ಆದ್ಯತೆ ಯಾಕಿಲ್ಲ ಅಂತೇಳಿ. ಏನು ಬಜೆಟ್ ಇಲ್ಲೋ ದುಡ್ಡಿಲ್ಲೋ ಮತ್ತೇನಿಲ್ಲೋ, ಯಾಕೆಂದರೆ ಶಿಕ್ಷಣ ರೀ ಇದು. ಇನ್ನು 5 ವರ್ಷ ತನಕ ಹೋಗ್ಬೇಕಾ 500 ಶಾಲೆಗಳಾಗೋದಕ್ಕೆ? ಅದಕ್ಕೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ 500 ಕೋಟಿ ರೂಪಾಯಿ ಆಗಿಲ್ಲ ಆಯಿತಾ? ಯಾಕೆ ಇಡೀ ಇಡೀ ರಾಜ್ಯದಲ್ಲೇ ಹೆಚ್ಚು 6-7 ಕೋಟಿ ಜನಸಂಖ್ಯೆ ಇದ್ದೀವಿ. ಅವರೆಲ್ಲ ಮಕ್ಕಳು ಕಲಿಬೇಕಲ್ರಿ. ಸರ್ಕಾರಿ ಶಾಲೆಗಳಂತೂ ಇವತ್ತು ಏನಪ್ಪ ಅಂದ್ರೆ ಇದ್ದಾರೆ, ಗುರುಗಳಿದ್ದಾರೆ, ಶಾಲೆದ ಬಿಸಿ ಊಟದ ಎಲ್ಲ ಅದ. ಆದರೆ ಎಲ್ಲ ಮಕ್ಕಳಿಗೂ ಸರಿಯಾಗಿ ಸಿಗ್ತಾ ಇಲ್ಲ, ಎಲ್ಲರಿಗೂ ಸರಿಯಾಗಿ ಎಜುಕೇಷನ್ ಸಿಗ್ತಾ ಇಲ್ಲ. ಅದರಾಗೂ ಟೀಚರ್ಗಳು ಎಷ್ಟು ಬೇಕು ಅಷ್ಟಿಲ್ಲ, ಸಫಿಷಿಯೆಂಟ್ ಇಲ್ಲ. ಮತ್ತು ಮಧ್ಯಾಹ್ನ ಬಿಸಿ ಊಟದ ಅವಶ್ಯ ಐತೆ ಅಂತ ಒಂದು ಪ್ರಶ್ನೆನೂ ಅದ ಇವತ್ತು. ಯಾಕಂದ್ರೆ ನಾವು ಅಲ್ಲಿ ವಿದ್ಯೆ ಕಲಿಲಿಕ್ಕೆ ಹೋಗಿರ್ತೀವಿ, ಅದು ವಿದ್ಯೆ ಅಷ್ಟು ಸಿಗ್ಬೇಕು ನಮಗೆ. ಊಟಕ್ಕೆ ಅಲ್ಲಿರ್ಗಿಂತು ಮೊದಲಿತ್ತು ಪದ್ಧತಿ. ಅದನ್ನ ಯಾರು ತಂದರು, ನಮ್ಮ ಕಾಮರಾಜ್ ತಂದರು, ಹಾಗೆ ಹೀಗೆ ಅಂತ ಹೇಳ್ತೀವಿ ನಾವೆಲ್ಲ. ಒಳ್ಳೆಯ ವಿಷಯನ ಅದು ತಪ್ಪಂತಲ್ಲ. ಆದರೆ ಅದನ್ನು ತಂದೆ ತಾಯಿಗಳಿಗೆ ಕೊಟ್ಟರೆ ಇಲ್ಲಿ ಮಿಸ್ಯೂಸ್ ಆಗ್ತಿರ್ತದೆ. ಈ ನಮ್ಮ ಸ್ಕೂಲ್ ವ್ಯವಸ್ಥೆಯಲ್ಲಿ ಪರ್ಫೆಕ್ಟಾಗಿ ಸಪ್ರೇಟ್ ಆದ ವಿಂಗ್ ಇಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಅದಕ್ಕಿಂತ ಅವ್ರ ತಂದೆ ತಾಯಿ ಕಾಳುಗಳನ್ನು ಕೊಟ್ಟರೆ ಅವ್ರು ತಮ್ಮ ಮಕ್ಕಳಿಗೆ ಮಾಡಿ ಹಾಕುವಷ್ಟು ಇದ್ದೇ ಇರ್ತಾರೆ ಅವ್ರ ತಾಯಿ. ಆದರು ಅದನ್ನು ಮಾಡಬೇಕಾಗಿತ್ತು. ಇಲ್ಲ ಅದನ್ನು ಮಾಡಿದ್ರಿ ಒಳ್ಳೆಯ ಕೆಲಸ ಬಿಡೋಣ. ಆದರೆ ಪ್ರತಿಯೊಂದು ಶಾಲೆ ಹಿಂಗೆ ಆಗ್ಬೇಕಲ್ರಿ. ಯಾವಾಗ ಹೋಗೋದು? ಕರ್ನಾಟಕದ ಪ್ರತಿಯೊಂದು ಸರ್ಕಾರ ಶಾಲೆ ಮೊದಲಾಗಬೇಕು, ಎಲ್ಲ ಸುಸಜ್ಜಿತ ಆಗಬೇಕು. ಆ ಮಕ್ಕಳಿಗೆ ದೆಹಲಿಯ ಸರ್ಕಾರಿ ಮಾಡಿದ ಹಳ್ಳಿ ಶಾಲೆಗಳು ಹಂಗೆ ಆಗಬೇಕು. ಹಾಗಾದಾಗ ಸರ್ ಎಲ್ಲರೂ ಕಲಿ ಮನಸ್ಸು ಬರ್ತದೆ. ಮತ್ತು ಪ್ರೈವೇಟ್ದಲ್ಲಿ ಇದ್ದವ್ರು ತಮ್ಮ ಮಕ್ಕಳ ಬಿಡಿಸಿರ್ತಂದು ಹಾಕ್ತಾರೆ. ಹೌದಪ್ಪ, ನಮ್ಮ ಮಕ್ಕಳಲ್ಲೇ ಉದ್ಧಾರ ಆಗ್ತಾರಂತೆ. ಈ ಪ್ರೈವೇಟ್ಗಳು ಯಾಕೆ ಬೆಳೀತಾ ಇದ್ದಾವ್ರು ಹೇಳ್ರಿ? ಸಿಕ್ಕಾಪಟ್ಟೆ ಬೆಳೀತದೆ. ನಾಯಿ ಕೊಡೆಗಳಂಗೆ ಒಂದು ಎಲ್ಲೋ ಓಣಿ ಒಳಗೆ ದೊಡ್ಡ ಸಿಸ್ಟಮ್ ಮಾಡಿರ್ತಾರೆ, ಅಲ್ಲಿ ಶಾಲೆ ಶುರು ಪ್ರೈವೇಟ್ ಇದ್ದು. ಅವು ಮೈದಾನ ಇರೋದಿಲ್ಲ, ಮತ್ತೊಂದಿಲ್ಲ, ಸರಿಯಾಗಿ ಕ್ಲಾಸ್ಗಳು ಇರೋದಿಲ್ಲ. ಆದರೂ ಅಲ್ಲಿ ಹೋಗ್ತಾ ಇದ್ದಾರೆ ಜನ. ಯಾಕಂದ್ರೆ ಚೆನ್ನಾಗಿ ಕಲಿಸ್ತಾರೆ ರೀ ಅವರು ಅಂತ. ಇದು ಜನಸಾಮಾನ್ಯರ ಅಭಿಪ್ರಾಯ ರೀ, ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದವ್ರದ್ದು ಎಲ್ಲರದು. ಅಂದಾಗ ಈ ಮನಸ್ಥಿತಿಯನ್ನು ಹೋಗಿ ನಡೆಸ್ಬೇಕಾಗಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನ ಅತ್ಯುತ್ತಮ ದರ್ಜೆಗೆ ಒಯ್ಯಬೇಕಾಗ್ತದೆ. ಅಮೇರಿಕಾದ ದರ್ಜೆಗೆ ಅನ್ನೋದು ಭಯಾಗಲ್ಲ, ನಿಜವಾಗಿ ತರಬೇಕಾಗಿದೆ. ಇವತ್ತು ಕೇಜ್ರಿವಾಲ್ ತಂದು ತೋರಿಸಿದ್ರು, ಎಕ್ಸಾಂಪಲ್ ಮಾಡಿದ್ದಾರೆ. ಅದು ಪಾಪ ಅವ್ರಿಗೆ ಕಾಡ್ತಾ ಇದ್ದಾರೆ, ಏನೇನು ಆಗ್ತಾಯಿದೆ. ಅವರು ಭ್ರಷ್ಟ ಇರ್ಬೋದು, ಎಲ್ಲೋ ಗೊತ್ತಿಲ್ಲ, ಇನ್ನೂ ಕೋರ್ಟ್ ಎಲ್ಲೇನಾಗ್ತದೆ. ಬಟ್ ಈಗ ಶಿಕ್ಷಣ ವಿಷಯದಲ್ಲಿ ಮಾತ್ರ ಅವರು ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ. ನೀವು ಅಮೇರಿಕ ಯಾಕೆ ಬಿಡ್ಬೇಕು ರೀ? ಇಲ್ಲ, ನಮ್ಮ ದೆಹಲಿ ನೋಡಿರಿ, ದೆಹಲಿ ಸ್ಕೂಲ್ಗಳು ಇವತ್ತಿಗೆ ನೋಡಿ ಬನ್ನಿರಿ ಹೆಂಗಿದ್ದಾವೆ. ಇವತ್ತು ಪಂಜಾಬ್ದಲ್ಲೂ ಮಾಡ್ತಾಯಿದ್ದಾರೆ ನಮ್ಮಿವರು ಭಗವಂತ ಮಾನ್ ಅವರು. ಅದಕ್ಕೆ ಸಿದ್ದರಾಮಯ್ಯನವರು ಏನು ಒಂದು 500ಕ್ಕಾಗಿ ನಮ್ಮ ಎಚ್ ಕೆ ಪಾಟೀಲ್ ಹೇಳಿದಾರಲ್ಲ, ಸ್ಕೂಲ್ಗಳು KPS ಅಂದ್ರೆ ಏನಪ್ಪ ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು, ಅಂದ್ರೆ ಸರ್ಕಾರಿ ಸ್ಕೂಲ್ಗಳು ನಾವು ಉನ್ನತೀಕರಣಗೊಳಿಸ್ತಾ ಇದ್ದೀವಿ.